ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಿಮಗೀಗ ಆಲ್ರೆಡಿ ಗೊತ್ತದ PSTRಗೆ ನಾವು ಸಿರೀಸನ್ನು ಮಾಡ್ತಾಯಿದ್ದೀವಿ. ಈ ಪರಿಸರ ಅಧ್ಯಯನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ಕ್ಲಾಸ್ 7ನೇ ಕ್ಲಾಸ್ ಆಗಿರ್ತದೆ, ಕ್ಲಾಸ್ ನಂಬರ್ 7. ಈಗ ಆಲ್ರೆಡಿ 6 ಕ್ಲಾಸ್ಗಳು ಮುಗಿದವ. ಇದರೊಳಗೆ 2ರಿಂದ 3 ರೆಕಾರ್ಡೆಡ್ ಕ್ಲಾಸ್ಗಳಿದ್ರೆ 3 ಲೈವ್ ಕ್ಲಾಸ್ಗಳದಾವ. ಇವೆಲ್ಲವನ್ನೂ ನೀವು ನೋಡ್ಬೋದು. ನನ್ನದೇ ಆದಂಥ ಯೂಟ್ಯೂಬ್ ಚಾನಲ್ ಒಳಗೆ ಪ್ಲೇಲಿಸ್ಟ್ ಒಳಗೆ ಹೋದ್ರಿ ಅಂದ್ರೆ PSTR EVS ಅಂಥೇಳಿ ನಾನು ಪ್ಲೇಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟ್ ಒಳಗೆ ಹೋದ್ರಿ ಅಂದ್ರೆ ನಿಮಗೆಲ್ಲ ಕ್ಲಾಸ್ಗಳು ಕೂಡ ಅವೈಲೇಬಲ್ ಆಗ್ತಾವೆ. ಹಾಗಾದ್ರೆ ಇವತ್ತಿನ ಈ ಕ್ಲಾಸ್ ಒಳಗೆ ನಾವು 5ನೇ ತರಗತಿಗೆ ಸಂಬಂಧಪಟ್ಟಂಗೆ ಭಾಗ 2ರೊಳಗಿನ ನಮ್ಮ ಬಾಣಂಗಳ ಅನ್ನುವಂತಹ ಒಂದು ಪಾಠ ಅದ. ಬಾಣಿನಲ್ಲಿ ಇರುವಂತಹ ಖಗೋಳಶಾಸ್ತ್ರ, ಆ ವಿಷಯದ ಬಗ್ಗೆ ಇವತ್ತಿನ ಈ ವಿಶೇಷವಾದಂಥ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೂರ್ಯ, ಮೊಟ್ಟ ಮೊದಲ ಬಾರಿಗೆ ಸೂರ್ಯನ ಇಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಾರೆ. ಯಾಕಂದರೆ ಸೂರ್ಯ ಅದ್ಭುತವಾದಂತಹ ಆಕಾಶಕಾಯ ನಕ್ಷತ್ರ. ಇತರೆ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರ ಅನ್ನೋಕ್ಕಿಂತಲೂ ಭೂಮಿಯ ಒಂದು ಅಧಿಪತಿ ಅಂತೇಳಿ ಕರಿಬೋದು. ಭೂಮಿಯನ್ನು ಒಳಗೊಂಡ 8 ಗ್ರಹಗಳ ಅಧಿಪತಿ ಸೂರ್ಯ, ದ ಬಾಸ್. ಇತರೆ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರದಲ್ಲಿ ಇರುವುದರಿಂದ ಬೇರೆಲ್ಲ ನಕ್ಷತ್ರಗಳಿಗಿಂತಲೂ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ನಮಗೆ ಕಾಣ್ತಾನೆ. ಸೌರವ್ಯೂಹದ ಕೇಂದ್ರ ಬಿಂದು ಇವನಿಂದನೇ ಆಗ್ಯದ ಸೌರವ್ಯೂಹ. ಇವ ಕುಟುಂಬದ ಒಡೆಯ, ಮುಖ್ಯಸ್ಥ ಇದ್ದಂಗೆ. ಗುರುತ್ವಾಕರ್ಷಣೆಗೆ ಒಳಪಟ್ಟು ಇದರ ಪರಿವಾರದ ಆಕಾಶಕಾಯಗಳೆಲ್ಲ ಅದರ ಸುತ್ತುತ್ತಾ ಇರ್ತಾವೆ. ನ್ಯಾಪ್ಚೂನ್ನವರೆಗೂ ಎಲ್ಲ ಆಕಾಶಕಾಯಗಳು ಸೂರ್ಯನ ಸುತ್ತುತ್ತಾವ. ಅಂದ್ರೆ ಸೂರ್ಯನಲ್ಲಿರುವಂತಹ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆಯ ಬಲ ಅಂತ ಹೇಳಿ ಕರಿಬೋದು, ಒಂದು ಆಕರ್ಷಣಾ ಬಲ. ನಮಗೆ ಬೆಳಕು ಶಾಖವನ್ನು ನೀಡುವ ಸೂರ್ಯ ಬೆಳಿಗ್ಗೆ ಪೂರ್ವದಲ್ಲಿ ಉದಯಿಸಿ ಸಂಜೆ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣುತ್ತದೆ. ಸೂರ್ಯ ಭೂಮಿಯನ್ನು ಸುತ್ತುತ್ತಿರುವಂತೆ ನಮಗೆ ಅನಿಸುತ್ತದೆ, ಆದರೆ ಅದು ನಿಜ ಅಲ್ಲ. ಆ್ಯಕ್ಚುಲಿ ಭೂಮಿನ ಸೂರ್ಯನನ್ನು ಸುತ್ತಿರ್ತದೆ. ಇಲ್ಲಿ ಪೂರ್ವದಾಗ ಉದಯ ಆಗಿ ಪಶ್ಚಿಮದಾಗ ಮುಳುಗ್ತಾನೋ ಅನ್ನೋದು ಕೂಡ ರಾಂಗ್ ಆಗಿರ್ತದೆ. ಭೂಮಿ ತನ್ನ ಭ್ರಮಣೆಯ ಆಗ್ತಾ ಪರಿಭ್ರಮಣೆ ಹೊಂದುವುದರಿಂದ ನಮಗೆ ಈ ರೀತಿಯಾದಂತಹ ಭಾವನೆಗಳ ಭಾಸವಾಗ್ತಿರ್ತಾವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಸೂರ್ಯನಲ್ಲಿ ಬೈಜಿಕ ಸಮ್ಮಿಲನ ಆಗುವುದರಿಂದ ಬೆಳಕು ಮತ್ತು ಅತೀವ ಪ್ರಮಾಣದ ಶಾಖ ಆಗ್ತದೆ. ಸರ್, ಏನ್ರಿ ಇದು ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳು ಕೂಡುವುದರ ಮೂಲಕ ಆಗುವಂಥ ಅತಿ ದೊಡ್ಡ ಒಂದು ಪ್ರಕ್ರಿಯೆ ಇದೆ. ಇದನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿ ಕರಿತೀವಿ, ಬೈಜಿಕ ಸಮ್ಮಿಲನ ಪ್ರಕ್ರಿಯೆ. ಇದರಿಂದ ಅತೀವ ಪ್ರಮಾಣದ ಶಾಖ ಮತ್ತು ಅತೀವ ಉಷ್ಣ ಬೆಳಕು ಉತ್ಪತ್ತಿ ಆಗ್ತದೆ. ಇದು ಸೂರ್ಯನಲ್ಲಿ ನಡೆಯುವಂಥ ಘಟನೆ. ಹೈಡ್ರೋಜನ್ ಮತ್ತು ಹೀಲಿಯಂ ಪರಮಾಣುಗಳಿಂದ ಆಗುವಂಥ ಘಟನೆ. ಚಂದ್ರ, ಸೂರ್ಯ ಮತ್ತು ಇತರ ಗ್ರಹಗಳು ಭೂಮಿಯನ್ನು ಸುತ್ತುತ್ತವೆ ಎಂದು ಪುರಾತನ ಕಾಲದಲ್ಲಿ ಊಹೆ ಮಾಡಿದ್ರು. ಇದನ್ನು ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಅಂತೇಳಿ ಕರಿತಿದ್ರು. ಟಾಲೆಮಿ ಇದನ್ನು ಪ್ರತಿಪಾದಿಸಿದ. ಭೂಕೇಂದ್ರಿತ ಮಾದರಿ ಅಂದರೆ ಭೂಮಿ ಕೇಂದ್ರವಾಗೈತಿ, ಸುತ್ತಲೂ ಎಲ್ಲ ಆಕಾಶಕಾಯಿಗಳು ಸುತ್ತುತ್ತಾವು ಅನ್ನೋದು ಒಂದು ಪ್ರತಿವಾದ. ಯಾರ್ದು? ಟಾಲೆಮಿದ, ಕ್ಲಾಡಿಯಸ್ ಟಾಲೆಮಿ. ಭೂಮಿಯು ಇದರ ಗ್ರಹಗಳೊಂದಿಗೆ ಭೂಮಿಯ ಸುತ್ತುತ್ತದೆ ಎಂದು ಮೊದಲು ಪ್ರತಿಪಾದಿಸಿದವನು ಭಾರತೀಯ ಖಗೋಳಶಾಸ್ತ್ರಜ್ಞ ಆರ್ಯಭಟ. ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತುತ್ತೈತಿ ಅಂದರೆ ಸೂರ್ಯ ಕೇಂದ್ರ ಬಿಂದು ಅಂಥೇಳಿ ಆರ್ಯಭಟ ತನ್ನ ಸಿದ್ಧಾಂತವನ್ನು ಮಂಡಿಸ್ತಾನೆ. ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿ ಅಂಥೇಳಿ ಕರೀತಾರೆ ಇದನ್ನ. ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತುತ್ತಾವ ಅಂಥೇಳಿ ನಂತರ ಕೊಪರ್ನಿಕಸ್, ಕೆಪ್ಲರ್ ಇವರು ಕೂಡ ತಮ್ಮದೇ ಆದಂಥ ಸಮರ್ಥನೆಯನ್ನು ಕೊಡ್ತಾರೆ. ಅನಂತರ ಇಟಲಿಯ ಗಣಿತಶಾಸ್ತ್ರಜ್ಞ ಮತ್ತು ಭೌತವಿಜ್ಞಾನಿ ಗ್ಯಾಲಿಲಿಯೋ ಗೆಲ್ಲಿ ಒಂದು ದೂರದರ್ಶಕವನ್ನು ರೂಪಿಸಿ ಇದರ ಸಹಾಯದಿಂದ ಸೌರವ್ಯೂಹದ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು, ಈ ಕೊಪರ್ನಿಕಸ್ನ ಮಾದರಿಯನ್ನು ಸಮರ್ಥಿಸಿ ಇದ ಸರಿ, ಸೂರ್ಯನ ಅಧಿಪತಿ, ಸೂರ್ಯನ ಕೇಂದ್ರ ಬಿಂದು, ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತುತ್ತಾವು ಅನ್ನೋದು ಪ್ರೂವ್ ಮಾಡ್ಕೊಂತ ಹೋಗ್ತಾರೆ. ಕಾಲಕ್ಕೆ ತಕ್ಕಂಥ ಕೆಪ್ಲರ, ಕೊಪರ್ನಿಕಸ್, ಗ್ಯಾಲಿಲಿಯೋ ಬರ್ತಾರೋ. ಮುಖ್ಯವಾಗಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ತನ್ನ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ತನ್ನ ಆರ್ಯಭಟೀಯಂ ಅನ್ನುವಂತಹ ತನ್ನ ಪುಸ್ತಕದಲ್ಲಿ ಇದನ್ನು ಮಾಡಿದ್ದು ಯಾರು ಅಂದರೆ ಆರ್ಯಭಟ. ಇದು ಭಾಳ ಇಂಪಾರ್ಟೆಂಟ್. ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ಮೊದಲ ಬಾರಿಗೆ ಮಂಡಿಸಿದಂಥ
ಭಾರತದ ಖಗೋಳಶಾಸ್ತ್ರಜ್ಞ ಆರ್ಯಭಟ. ಅಂದರೆ ಭಾರತೀಯರಿಗೆ ಯಾವ ಥರದಂತಹ ವೈಜ್ಞಾನಿಕವಾದಂತಹ ಶಕ್ತಿ ಇತ್ತು, ನಾಲೆಡ್ಜ್ ಇತ್ತು ಅನ್ನೋದು ಇದರ ಮೂಲಕ ಗೊತ್ತಾಗ್ತದೆ. ಇನ್ನು ಗ್ರಹಗಳ ಬಗ್ಗೆ ತಿಳಿತಾ ಹೋದರೆ, ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯವನ್ನು ಗ್ರಹ ಅಂತೇಳಿ ಕರಿತೇವೆ. ಪ್ರತಿ ಗ್ರಹವು ತನ್ನದೇ ಆದಂಥ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸ್ತದೆ. ಇದಕ್ಕೆ ನಾವು ಕಕ್ಷಾ ಮಾರ್ಗ ಅಂತೇಳಿ ಕರಿತೇವೆ. ಸೂರ್ಯನ ಸುತ್ತ ಭೂಮಾರ್ಗವನ್ನು ಭೂಪಥ ಅಂತೇಳಿ ಕರೆದ್ರೆ ಗ್ರಹಗಳಿಗೆ ಸ್ವಂತ ಬೆಳಕು ಇರುವುದಿಲ್ಲ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಅವು ಬೆಳಕು ಮತ್ತು ಶಾಖಗಳಿಗೆ ಸೂರ್ಯನನ್ನೇ ಅವಲಂಬಿಸಿರ್ತಾವೆ. ಯಾವ ಆಕಾಶಕಾಯಿಗಳಿಗೂ ಸೂರ್ಯನ ಹೊರತುಪಡಿಸಿ ಸೌರಮಂಡಲದಲ್ಲಿರುವಂಥ ಯಾವ ಆಕಾಶಕಾಯಿಗಳಿಗೂ ಸ್ವಂತ ಬೆಳಕಿಲ್ಲ. ಅವೆಲ್ಲವೂ ಕೂಡ ಸೂರ್ಯನನ್ನೇ ಅವಲಂಬಿಸಿರ್ತಾವೆ. ಮತ್ತು ಬೆಳಕು ಅಷ್ಟು ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಬೆಳಕಿನಿಂದನೇ ಸಸ್ಯಗಳ ಆಹಾರ ತಯಾರು ಮಾಡ್ತವೆ. ಸಸ್ಯ ಅದಾವ ಅಂಥೇಳಿ ನಾವು ಅದಾವೆ ಮತ್ತು ಆ ರೀತಿ. ಇನ್ನು ಭೂಮಿ ಬಗ್ಗೆ ನಾವು ನೋಡ್ಕೋತಾ ಹೋದ್ರೆ, ನಮ್ಮ ಆವಾಸ ಸ್ಥಾನವಾದ ಭೂಮಿ ಸೌರವ್ಯೂಹದ ಒಂದು ವಿಶಿಷ್ಟ ಗ್ರಹ. ಯಾಕೆ ವಿಶಿಷ್ಟ ಅಂದರೆ, ಜೀವಿಗಳನ್ನು ಹೊಂದಿರುವಂಥ ಏಕೈಕ ಗ್ರಹ ಭೂಮಿ. ಇಲ್ಲಿಯ ಪರಿಸರ ಮಾತ್ರ ಜೀವಿಗಳಿಗೆ ಒಂದು ಅನುಕೂಲಕರ ಪರಿಸರವನ್ನು ಸೃಷ್ಟಿ ಮಾಡಿದ. ಸೂರ್ಯನಿಂದ 3ನೇ ಸ್ಥಾನದಲ್ಲಿರುವಂಥ ನಮ್ಮ ಭೂಮಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ಜೀವಿಗಳ ಬದುಕಿಗೆ ಬೇಕಾದ ಶಾಖ, ನೀರು, ಜೀವಾನಿಲ ಅಂದರೆ ಆಕ್ಸಿಜನ್, ವಾಯುಗೋಳ ಈ ನಮ್ಮ ಗ್ರಹದಲ್ಲಿ ಅದಾವು. ಚಂದ್ರನ ಮೇಲಿಂದ ಕಂಡುಬರುವ ಭೂಮಿಯ ಚಿತ್ರ ಹಿಂಗೈತಿ ಅಂತ ಚಿತ್ರ ಕೊಟ್ಟರು ನೋಡ್ರಿ, ಎಷ್ಟು ಚಂದದ. ಓಕೆ, ಆ ನೀಲಿ ಕಲರ್ ಕಾಣುವುದೆಲ್ಲವೂ ಕೂಡ ಸಮುದ್ರ, ಸಾಗರಗಳು. ಸ್ವಲ್ಪ ಅಲ್ಲಲ್ಲೇ ಬಿಳಿ ಕಲರ್ ಕಾಣೋ ಹಿಮಾಲಯಗಳು. ಇನ್ನು ಭೂಮಿಯ ಆಕಾರವನ್ನು ನೋಡಿದರೆ, ವಿಜ್ಞಾನಿಗಳ ಪ್ರಕಾರ ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿಯೂ ಸಮಭಾಜಕ ವೃತ್ತದಲ್ಲಿ ಸ್ವಲ್ಪ ಉಬ್ಬೇತಿ ಅಂಥೇಳಿ ಖಚಿತ ಆಗೈತಿ. ಇದನ್ನು ನಾವು ಜಿಯಾಯ್ಡ್ ಆಕಾರ ಅಂತೇಳಿ ಕರಿತೇವೆ. ಇದಕ್ಕೆ ನಾವು ಭೂಮಿಯಾಕಾರ ಅಂತೇಳಿ ಕರಿತೇವೆ. ಗೋಳ ಅನ್ನಕ್ಕೆ ಬರೋಂಗಿಲ್ಲ, ಭೂಮಿಯಾಕಾರ ಇದ ಒಂದು ಆಕಾರ ಇದೆ, ಜಿಯಾಯ್ಡ್ ಆಕಾರ. ಭೂಮಿಯು ಪೂರ್ಣ ವೃತ್ತಾಕಾರ ಅಥವಾ ಗುಂಡಾಗಿಲ್ಲ ಅನ್ನೋದಿಲ್ಲಿ ನೋಡಬೇಕಾಗ್ತದೆ. ಇನ್ನು ಭೂಮಿಯ ಗಾತ್ರವನ್ನು ನೋಡೋದಾದರೆ, ಸೌರವ್ಯೂಹದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ. ಇದರ ಸಮಭಾಜಕ ವೃತ್ತದ ವ್ಯಾಸ 12,757 ಕಿಲೋಮೀಟ್ರ್, ಧ್ರುವೀಯ ವ್ಯಾಸ 12,714 ಕಿಲೋಮೀಟ್ರ್. ಭಾಳ ಪರಕಿಲ್ಲ. ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಧ್ರುವೀಯ ವ್ಯಾಸವು 43 ಕಿಲೋಮೀಟ್ರ್ ಕಡಿಮೆ ಅದ. ನಾಳೆ ಪ್ರಶ್ನೆ ಆಗ್ಬೋದಿದೆ, ಸಮಭಾಜಕ ವೃತ್ತದ ವ್ಯಾಸ ಹೆಚ್ಚದ ಏನು ಧ್ರುವೀಯ ವ್ಯಾಸ ಹೆಚ್ಚದ ಅಂದ್ರೆ ಸಮಭಾಜಕ ವೃತ್ತದ ವ್ಯಾಸ ಹೆಚ್ಚದ. ಸಮಭಾಜಕ ವೃತ್ತದ ವ್ಯಾಸ ಹೆಚ್ಚದ. ಓಕೆ, ಇನ್ನು ಟೋಟಲ್ ಭೂಮಿಯ ಮೇಲ್ಮೈನ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಚದರ ಕಿಲೋಮೀಟರ್ಗಳು. 510 ಮಿಲಿಯನ್, 1 ಮಿಲಿಯನ್ ಅಂದರೆ 10 ಲಕ್ಷ. 1 ಮಿಲಿಯನ್ ಅಂದರೆ 10 ಲಕ್ಷ. ಓಕೆ, ಇಲ್ಲಿ ನಾವು ಹೆಂಗೆ ಅನ್ಬೋದು ಅಂದರೆ ಇದನ್ನು 5,100 ಲಕ್ಷ ಚದರ ಕಿಲೋಮೀಟರ್ಗಳು. ಓಕೆ, ಇಂಟು 10 ಮಾಡಿದಂಗೆ ಅದನ್ನು 10 ಲಕ್ಷ ಮಾಡಿದಂಗೆ. ಇಲ್ಲಿ ನೀವು ಗಮನಿಸ್ಬೋದು, ಭೂಮಧ್ಯ ರೇಖೆಯ ವ್ಯಾಸ ಅಂದರೆ ಇದು ಸಮಭಾಜಕ ವೃತ್ತದ ವ್ಯಾಸ 12,757 ಕಿಲೋಮೀಟರ್ ಅದ. ಇದು ಧ್ರುವೀಯ ವ್ಯಾಸ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ 12,714 ಕಿಲೋಮೀಟರ್ ಅದ. ದ ಡಿಫ್ರೆನ್ಸ್ ಈಸ್ 43 ಕಿಲೋಮೀಟರ್, 43 ಕಿಲೋಮೀಟ್ರ್ ಸ್ವಲ್ಪ ಉದ್ದದ. ಇನ್ನು ಸೌರ ವ್ಯೂಹವನ್ನು ಗಮನಿಸಿದ್ರೆ ಅಂದರೆ ಸೂರ್ಯನ ಪರಿವಾರ ಅಂತ ಕರಿಬೋದು. ಸೂರ್ಯ ಕೇಂದ್ರ ಬಿಂದುವಾಗಿರ್ತಾನೆ, ನಿಮಗೆ ಕಾಣ್ತಾ ಇದೆ. ಸೂರ್ಯ ಅವನ ಸುತ್ತಲೂ ಪ್ರಥಮವಾಗಿ ಬುಧ ಗ್ರಹ, ನಂತರದಲ್ಲಿ ಶುಕ್ರ, ನಮ್ಮ 3ನೇ ಗ್ರಹನೇ ನಮ್ಮ ಭೂಮಿ, 4ನೇ ಗ್ರಹ ಮಂಗಳ ಸುತ್ತಾತದ. ಅದಾದ್ಮ್ಯಾಗ ಕೆಲವೊಂದಿಷ್ಟು ಕ್ಷುದ್ರ ಗ್ರಹಗಳದಾವ. ಗುರು ಮತ್ತು ಮಂಗಳ ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತಾವೆ. ಇದು ವೆರಿ ಇಂಪಾರ್ಟೆಂಟ್ ಇದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ. ಯಾಕಂದ್ರೆ ರಗಡ್ ಸಲ ಎಕ್ಸಾಮಿನೇಷನ್ದಾಗ ಬಂದೈತಿ, ಯಾವ ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತಾವು ಅಂಥೇಳಿ. ಗುರು ಮತ್ತು ಮಂಗಳನ ನಡುವೆ ಕ್ಷುದ್ರ ಗ್ರಹಗಳದಾವ. ಗುರು ಗ್ರಹ ಅತ್ಯಂತ ದೊಡ್ಡ ಗ್ರಹ, ದೈತ್ಯ ಗ್ರಹ ಜುಪಿಟರ್, ಬೃಹಸ್ಪತಿ ಅಂತೇಳಿ ಕರೀತಾರೆ. ಅದಾದ ಕೂಡ ಶನಿ, ಯುರನಸ್, ನೆಪ್ಚೂನ್. ಓಕೆ, ಇವುಗಳನ್ನು ನಾವು ಬಾಹ್ಯ ಗ್ರಹಗಳು ಅಂತೇಳಿ ಕರಿತಾವೆ. ಇನ್ನೊಂದು ಪಾಯಿಂಟ್ ಇಲ್ಲಿ, ಇವುಗಳನ್ನು ನಾವು ಬಾಹ್ಯ ಗ್ರಹಗಳು ಅಂತೇಳಿ ಕರಿತೇವೆ. ಇವು 4 ಇವುಗಳೊಳಗಿರುವಂಥವು ಆಂತರಿಕ ಗ್ರಹಗಳು. ಈ ಕ್ಷುದ್ರ ಗ್ರಹಗಳು ನಡಮಧ್ಯ ಆಕಾಶಕಾಯಗಳು. ಓಕೆ, ಹಿಂಗೆ ಕೂಡ ಕರಿಬೋದು. ದೆನ್ ಭೂಮಿಯ ಚಲನೆಯನ್ನು ನೋಡೋದಾದ್ರೆ, ಭೂಮಿಗೆ ದೈನಂದಿಕ ಚಲನೆ ಮತ್ತು ವಾರ್ಷಿಕ ಚಲನೆ ಎಂಬ 2 ಕಾನ್ಸೆಪ್ಟ್ಗಳದಾವು. ತನ್ನ ಅಕ್ಷದಲ್ಲಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಓಕೆ, ಪಶ್ಚಿಮದಿಂದ ಪೂರ್ವಕ್ಕೆ, ವೆಸ್ಟ್ ಟು ಈಸ್ಟ್, ಇದನ್ನು ದೈನಂದಿನ ಚಲನೆ ಅಂತೇಳಿ ಕರಿತೀವಿ. ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದನ್ನು ವಾರ್ಷಿಕ ಚಲನೆ ಅಂತೇಳಿ ಕರಿತೀವಿ.
ಸೂರ್ಯನನ್ನು ಪ್ರದಕ್ಷಿಣೆ ಹಾಕುವಾಗ ತನ್ನ ಅಕ್ಷದಲ್ಲಿ ಸದಾ ಸುತ್ತಕೊಂತನ ಸೂರ್ಯನನ್ನು ಪ್ರದಕ್ಷಿಣೆ ಹಾಕ್ತಿರ್ತದೆ. ಅಂದ್ರೆ ಫಸ್ಟ್ ತನ್ನ ಅಕ್ಷದಲ್ಲಿ ಸುತ್ತಿರ್ತದೆ, ಅದ್ರ ಜೊತೆ ಸೂರ್ಯನನ್ನು ಸುತ್ತ ಹಾಕುವಂಥ ಪ್ರಕ್ರಿಯೆ ನಡೀತಿರ್ತದೆ. ಇನ್ನು ಹಗಲು ರಾತ್ರಿಗಳ ವಿಷಯಕ್ಕೆ ಬಂದು ಅಂದ್ರೆ ಭೂಮಿ ದೈನಂದಿನ ಚಲನೆಯ ಅವಧಿಯಲ್ಲಿ ಸೂರ್ಯನಿಗೆ ಎದುರಾಗಿರುವಂಥ ಭೂಭಾಗಕ್ಕೆ ಹಗಲು ಅಂತ ಹೇಳಿ ಕರಿತಾವೆ, ಇನ್ನು ವಿರುದ್ಧ ಭಾಗಕ್ಕೆ ರಾತ್ರಿ ಅಂತ ಹೇಳಿ ಕರಿತಾವೆ. ಇಷ್ಟ ಇಲ್ಲಿ ಸೂರ್ಯ ಪೂರ್ವಕ್ಕೆ ಕೊಡ್ತಾನೆ, ಪಶ್ಚಿಮಕ್ಕೆ ಮುಳುದು, ಇದೆಲ್ಲ ಕಾನ್ಸೆಪ್ಟ್ ರಾಂಗ್. ಭೂಮಿ ತನ್ನ ಅಕ್ಷದಲ್ಲಿ ಸುತ್ತುವಂಥ ಸೂರ್ಯನ ಏನು ಸುತ್ತ ಹಾಕ್ತಿರ್ತದ, ತನ್ನ ಅಕ್ಷದಲ್ಲಿ ಸುತ್ತುವಾಗ ಎಲ್ಲಿ ಸೂರ್ಯಾಗ ಅಭಿಮುಖವಾಗಿ ನಿಲ್ತೈತಿ ಆ ಭಾಗನ ಬೆಳಕು ಅಂದ್ರೆ ಹಗಲು ದಿನ. ಎಲ್ಲಿ ಸೂರ್ಯಾಗ ವಿರುದ್ಧವಾಗಿ ಈಚೆ ಕಡೆ ಭಾಗ ಒಂದು ಬರ್ತದೆ, ಈ ಚಿತ್ರದಾಗ ನೀವು ನೋಡತ್ತಾರೆ ಸೂರ್ಯ ಇಲ್ಲದಾನಂದ್ರೆ ಇಲ್ಲಿ ಅವನ ಕಿರಣಗಳು ಬೀಳ್ತಿರ್ತಾವೆ, ಇದು ಬೆಳಕು. ಇನ್ನು ಅವಂಗೆ ಆಗದೇ ಇರುವಂಥ ಈ ಭಾಗ ಏನಿರ್ತದಲ್ಲ ಅದು ಕತ್ತಲ. ಇಷ್ಟ ಈಗ ನಮ್ಗೆ ಕತ್ತಲಾಗೈತೆ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸೂರ್ಯ ಆಚೆ ಕಡೆ ಅದಾನು ಅಂದ್ರೆ ಭೂಮಿಯ ಇನ್ನೊಂದು ಭಾಗಕ್ಕೆ ಬೆಳಕು ಕೊಡತಾನು. ಈಗ ನಾವು ಮುಂಜಾನೆ ಈ ವಿಡಿಯೋ ನೋಡತ್ತವು, ಮುಂಜಾನೆ ನಮಗೆ ಬೆಳಕಾಗೈತಿ ಅಂದರೆ ಓಕೆ ಸೂರ್ಯ ನಮ್ಮ ಅಭಿಮುಖ ಅದಾನು, ಇನ್ನೊಂದು ಭಾಗ ಆಚೆ ಕಡೆ ಕತ್ತಲಾಗ್ಯದ. ಓಕೆ, ಭೂಮಿ ತನ್ನ ಅಕ್ಷದಲ್ಲಿ ಒಂದು ಸಾರಿ ತಿರುಗಳು 24 ಗಂಟೆಗಳು. ಅಕ್ಯುರೇಟ್ 24 ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಅದ. ಇದನ್ನು ಒಂದು ದಿನ ಅಂತೇಳಿ ಕರಿತೀವಿ. ಹೀಗೆ ತನ್ನ ಅಕ್ಷದಲ್ಲಿ ತಿರುಗುತ್ತಾ ಸೂರ್ಯನನ್ನು ಒಂದು ಸಾರಿ ಸುತ್ತ ಹಾಕಾಕ 365.14 ದಿನಗಳು ಬೇಕಾಗ್ತದೆ. ಇದನ್ನು ಒಂದು ವರ್ಷ ಅಂತ ಹೇಳಿ ಕರಿತೇವೆ. ಇದನ್ನು 4 ವರ್ಷಕ್ಕೊಮ್ಮೆ 366 ದಿನ ಆಗಿ ಕನ್ವರ್ಟ್ ಆಗ್ತದೆ, ಅದನ್ನು ನಾವು ಅಧಿಕ ವರ್ಷ ಅಂತ ಹೇಳಿ ಕರಿತೇವೆ. ಇದೊಂದು ಸ್ವಲ್ಪ ಆ್ಯಡ್ ಆಕೋತಾ ಹೋಗ್ತದೆ, 1/4 + 1/4 + 1/4 + 1/4. ಓಕೆ, 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಆಗ್ತದೆ. ಭೂಮಿಯ ಚಲನೆಯನ್ನು ಆಧರಿಸಿ ದಿನ ಮತ್ತು ವರ್ಷವನ್ನು ನಿರ್ಧರಿಸಲಾಗಿದೆ. ಭೂಮಿಯ ಭ್ರಮಣ ಚಲನೆ ದಿನದ ಪರಿಕಲ್ಪನೆ ಆದರೆ ಭೂಮಿಯ ಪರಿಭ್ರಮಣ ಚಲನೆ ವರ್ಷದ ಪರಿಕಲ್ಪನೆ ಆಗಿದೆ. ಇನ್ನು ಭೂಮಿಯ ಮೇಲ್ಮೈನಲ್ಲಿ 71% ನೀರಿನ ಭಾಗ ಐತಿ, 29 ಭಾಗ ಭೂ ಪ್ರದೇಶದಿಂದ ಆವರಿಸೈತಿ. ಇದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಭೂಮಿಯ ಸುತ್ತ ವಾಯುಗೋಳ ಐತಿ. ಜೀವಿಗಳು ಉಸಿರಾಡಲು ಅಗತ್ಯವಾದಂಥ ಆಕ್ಸಿಜನ್, ಸಸ್ಯಗಳ ಆಹಾರ ತಯಾರಿಕೆಗೆ ಪೋಷಣೆಗೆ ಅಗತ್ಯವಾದಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ನ ಈ ವಾಯುಗೋಳದಲ್ಲಿ ಅದಾವು. ಜೀವಿಗಳಿಗೆ ಅಗತ್ಯವಾದ ನೀರು ಜಲಚಕ್ರ ಪ್ರಕ್ರಿಯೆ ಮೂಲಕ ಭೂಮಿಗೆ ಲಭ್ಯವಾಗೈತಿ. ಇದು ಹೆಂಗ ಅಂತ ಕೊಟ್ಟನು, ಏನಿಲ್ಲ, ಸಮುದ್ರದಲ್ಲಿನ ನೀರು ಭೂಮಿಯ ಸೂರ್ಯನ ಶಾಖದಿಂದ ಆವಿಯಾಗಿ ಮೋಡವಾಗಿ ಮಳೆಯಾಗಿ ಜಲಚಕ್ರ ಒಂದು ವಾಟರ್ ರಿಸೈಕಲ್ ಅಂತ ಹೇಳಿ ಕರಿಬೋದು. ಇಲ್ಲಿ ಜಲಚಕ್ರ ವ್ಯವಸ್ಥೆ. ಓಕೆ, ಇನ್ನು ಇಲ್ಲಿ ಒಂದು ಸ್ವಲ್ಪ ಬಂದರೆ ಜೀವಿಗಳು ಉಸಿರಾಡಲು ಅಗತ್ಯವಾದಂಥ ಆಕ್ಸಿಜನ್. ಭಾಳ ಜನ ಕನ್ಫ್ಯೂಸ್ ಇದೆ, ಟಿ ಕೂಡ ಕ್ವಶನ್ ಆಗಿದೆ. ಸಸ್ಯಗಳು ಸರ್ ಯಾವುದರಿಂದ ಉಸಿರಾಡ್ತಾರೆ ರೀ, ಕಾರ್ಬನ್ ಡೈಆಕ್ಸೈಡ್ ಅನ್ರಿ ಅಂತ ಕೇಳ್ತಿರ್ತಾರೆ. ಇಲ್ಲ, ಸಸ್ಯಗಳ ಉಸಿರಾಟ ಅನಿಲ ಕೂಡ ಆಕ್ಸಿಜನ್. ಎಲ್ಲ ಜೀವಿಗಳ ಉಸಿರಾಟದ ಅನಿಲ ಕೂಡ ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಯಾಕೆ ತೊಗೋತಾವೆ ಸಸ್ಯಗಳು ಅಂದ್ರೆ ಆಹಾರ ತಯಾರಿಕೆ ಮಾಡೋಕ್ಕೆ ತೊಗೋತಾವೆ, ಓನ್ಲಿ ಫಾರ್ ಫೋಟೋಸಿಂಥಸಿಸ್. ಓಕೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತಾವೆ ಸಸ್ಯಗಳು. ಅವು ಕೂಡ ಉಸಿರಾಡಕ್ಕೆ ಆಕ್ಸಿಜನನ್ನು ಯೂಸ್ ಮಾಡ್ತಾವೆ ರಾತ್ರಿ ಹೊತ್ತು, ಅದನ್ನು ನಾವು ಗಮನಿಸಬೇಕಾಗ್ತದೆ. ಸೂರ್ಯನಿಂದ ಭೂಮಿ ಅನುಕೂಲಕರವಾದಂತಹ ದೂರದಲ್ಲಿ ಇರುವುದರಿಂದ ಸೂಕ್ತವಾದಂಥ ವಾಯುಗುಣ, ಸಸ್ಯಗಳಿಗೆ ನೀರು, ಆಹಾರ ಪೂರೈಸಿಕೆ ವಿಧಾನ, ಪ್ರಮುಖ ಮಣ್ಣು, ಉತ್ತೇಜ ಇವೆಲ್ಲವೂ ಕೂಡ ಭೂಮಿಗಳಲ್ಲಿ ಇರಾಕ ಅದು ಅನುಕೂಲಕರವಾದಂಥ ಪರಿಸರ ಸೃಷ್ಟಿ ಆಗಕ್ಕೆ ಅದು ಕೂಡ ಕಾರಣ. ಒಂದು ವೇಳೆ ಸೂರ್ಯಾಗ ಭಾಳ ಸಮೀಪಿದ್ದು ಅಂದ್ರೆ ನಾವು ಅತೀವ ಶಾಖದಿಂದ ಇಲ್ಲಿ ಯಾವ ಜೀವಿಗಳು ಜೀವಂತ ಇರ್ತಿರ್ಕಿಲ್ಲ. ಸೂರ್ಯಾಗ ಭಾಳ ದೂರ ಇದ್ದು ಅಂದ್ರೆ ಅತೀವ ಶೀತದಿಂದ ಯಾವ ಜೀವಿಗಳು ಕೂಡ ನಾವು ಜೀವಂತ ಇದ್ರಿಕಿಲ್ಲ. ಒಂದು ಸಮ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ದಾಗ ಸೂರ್ಯ ನಮಗೆ ಐತಿ ಅನ್ನುವಂಥ ಕಾರಣದಲ್ಲಿ ಮಾತ್ರ ಇಲ್ಲಿ ಜೀವಿಗಳು ಬದುಕೊಳಕ್ಕೆ, ಬೆಳೆಯಾಕ, ಉಳ್ಯಾಕ ಕಾರಣವಾಗಿರುವಂಥ ಅಥವಾ ಪಾರಿಸಾರಿಕ ಅಂಶ ಇಲ್ಲಿ ಹುಟ್ಕೊಂಡೈತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯ. ಹಾಗಾಗಿ ಜೀವಿಗಳು ಬದುಕಕ್ಕೆ ಸಾಧ್ಯವಾಗೈತಿ. ಆದ್ದರಿಂದನೇ ಭೂಮಿಯನ್ನು ಒಂದು ವಿಸ್ಮಯ ಗ್ರಹ ಅಂತೇಳಿ ಕೂಡ ಕರೀತಾರೆ. ನಾವು ಭೂಮಿಯನ್ನು ಹೆಂಗೆ ಬೇಕಾದಂಗೆ ಡಿಫೈನ್ ಮಾಡ್ಬೋದು, ಯಾಕಂದ್ರೆ ಮಾಡೋರ ನಾವಲ್ಲ. ನಮ್ಮ ಭೂಮಿ, ನಮ್ಮ ತಾಯಿ ನಾವು ಒಳ್ಳೆಯ ರೀತಿಯಲ್ಲಿ ಡಿಫೈನ್ ಮಾಡಿ. ಇಟ್ ಮೀನ್ಸ್ ವಾಟ್, ಭೂಮಿ ಜೀವಿಗಳ ಸಂಕುಲವಾದಂತಹ ಗ್ರಹ. ಇನ್ನು ಸೌರವ್ಯೂಹದಲ್ಲಿ ಸರ್ ಎಷ್ಟು ಗ್ರಹ ಅದಾವು ಅಂದ್ರೆ ಮೊದಲು 9 ಇದ್ದು ಪ್ಲೂಟೋ ಅನ್ನುವಂಥ ಗ್ರಹವನ್ನು ತೆಗೆದಾರು. ಈಗ 8 ಗ್ರಹಗಳದಾವು ಪ್ರೆಸೆಂಟ್. ಅವುಗಳ ದೂರಕ್ಕೆ ಅನುಗುಣವಾಗಿ ನೋಡ್ಬೇಕಂದ್ರೆ ಬುಧ 1ನೇ ಗ್ರಹ, ಆಮೇಲೆ ಶುಕ್ರ, ಆಮೇಲೆ ಭೂಮಿ, ನಂತರ ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ ಹಿಂದೆ ಸೌರವ್ಯೂಹದ 9ನೇ ಗ್ರಹವಾಗಿದ್ದಂಥ ಪ್ಲೂಟೋ ಒಂದು ಕುಬ್ಜ ಗ್ರಹ ಅಂತೇಳಿ ಪರಿಗಣಿಸಿ ಅದನ್ನು ಸೌರವ್ಯೂಹದ ಗ್ರಹಗಳ ಪಟ್ಟಿಯಿಂದ ತೆಗೆದು ಹೋಗದಾರು. ಯಾವಾಗ ಅಂದರೆ 2005 ಇಲ್ಲಿ ಕೊಟ್ಟಾರ. 2005 ಪ್ಲೂಟೋವನ್ನು ಸೌರವ್ಯೂಹದ 9ನೇ ಗ್ರಹ ಅಂತ ಪರಿಗಣನೆ ಮಾಡಿದ್ರು. ನವಗ್ರಹಗಳು ಅಂತೇಳಿ ಕರೀತಿದ್ರು ಆ್ಯಕ್ಚುಲಿ.
ಯಾಕೆ ನವಗ್ರಹ ಅಂತ ಕರಿತಿದ್ದು ಅಂದರೆ 9 ಗ್ರಹ ಇದ್ದು ಮೊದಲು 2005 ಮಟ್ಟ. ಬಟ್ 2005ಕ್ಕೆ ಇದೊಂದು ಅನರ್ಹ, ಇದು ಗ್ರಹ ಲಕ್ಷಣವನ್ನು ಒಳಗೊಂಡಿಲ್ಲ, ಇದೊಂದು ಕುಬ್ಜ ಗ್ರಹ ಅಂತೇಳಿ ಪರಿಗಣನೆ ಮಾಡಿ ಅದನ್ನು ಕೈ ಬಿಟ್ಟಾರು. ಇನ್ನು ಸ್ವಲ್ಪ ಸಣ್ಣ ಸಣ್ಣ ಮಾಹಿತಿ ಎಲ್ಲ ಗ್ರಹಗಳ ಬಗ್ಗೆಯೂ ತಿಳ್ಕೊಂತ ಹೋಗೋಣ. ಬುಧ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ. ಇದರಲ್ಲಿ ನೀರಿಲ್ಲ, ಬಹಳ ಬಿಸಿಯಾಗಿದ್ದು ಶುಷ್ಕ ವಾತಾವರಣವನ್ನು ಹೊಂದಿರ್ತದೆ. ಶಿಲಾ ಮೇಲ್ಮೈ, ಕಂದಕಗಳು, ಪರ್ವತಗಳಿಂದ ತುಂಬಿದ್ದು ಕಂದು ಬಣ್ಣವನ್ನು ಹೊಂದ್ಯದ. ಯಾವ ಬಣ್ಣ ಅಂತ ಕೇಳ್ಬೋದು ಎಕ್ಸಾಮಿನೇಷನ್ದಾಗ. ಕಂದು ಬಣ್ಣವನ್ನು ಹೊಂದಿರ್ತದೆ. ಎಲ್ಲ ಗ್ರಹಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತದೆ. ಯಾಕಂದ್ರೆ ಸಮೀಪದ ಸೂರ್ಯನನ್ನು ಬಡ್ನ ಸುತ್ತದೆ, ಸಮೀಪ ಐತೆ ಸೂರ್ಯನಿಗೆ. ಹಾಗಾಗಿ ನೆನಪಿಟ್ಟುಕೋರಿ ಬುಧ ಗ್ರಹದ ಲಕ್ಷಣಗಳು. ನೀರಿಲ್ಲ, ಮೇನ್ ಇಂಪಾರ್ಟೆಂಟ್. ಶುಕ್ರ ಗ್ರಹಕ್ಕೆ ಬಂದು ಅಂದರೆ ಇದು ಸೂರ್ಯನಿಗಿಂತ 2ನೇ ಸ್ಥಾನದಲ್ಲಿರುವ ಗ್ರಹ. ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗೈತಿ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಇದನ್ನು ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ, ಸಂಜೆ ಚುಕ್ಕಿ ಅಂತೇಳಿ ಕರೀತಾರೆ. ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಒಳಗಿರುವಂಥ ಕಾರಣ ಸೂರ್ಯನ ಅತೀವವಾದಂಥ ಶಾಖದ ಪ್ರಮಾಣವನ್ನು ತನ್ನ ಕಡೆ ಹೀರ್ಕೋತೈತೆ. ಓಕೆ, ಹಾಗಾಗಿ ಅದನ್ನು ಬೆಳ್ಳಿ ಚುಕ್ಕಿ, ಬೆಳಗಿನ ಚುಕ್ಕಿ ಅಂತೇಳಿ ಕರೆಯೋದು. ಸೂರ್ಯನ 2ನೇ ಸಮೀಪವಾದ ಗ್ರಹ. ಇನ್ನು 3ನೇದು ನಮ್ಮ ಭೂಮಿ. ಅದರ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡವು. 4ನೇ ಗ್ರಹಕ್ಕೆ ಬಂದು ಅಂದ್ರೆ ಮಂಗಳ ಗ್ರಹ. ಸೂರ್ಯನಿಂದ 4ನೇ ಗ್ರಹ. ಅಂಗಾರಕ ಅಂತೇಳಿ ಕರೀತಾರೆ, ಕೆಂಪು ಗ್ರಹ ಅಂತ ಕರೀತಾರೆ. ಕಾರಣ ಏನಂದ್ರೆ ಇದರ ಮಣ್ಣು ಕಬ್ಬಿಣದ ಆಕ್ಸೈಡ್ನಿಂದ ಆಗಿದೆ. ಹಾಗಾಗಿ ಕಬ್ಬಿಣದ ಆಕ್ಸೈಡ್ನ ವಿಶೇಷ ಲಕ್ಷಣ ಕೆಂಪು ಬಣ್ಣ. ಹಾಗಾಗಿ ಇದನ್ನು ಕೆಂಪು ಬಣ್ಣವನ್ನು, ಈ ಗ್ರಹವನ್ನು ನಾವು ನೋಡ್ತೇವೆ. ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು, ಕೆಂಪು ಧೂಳಿನ ಮೋಡಗಳು ಕಾಣಿಸಿರ್ತಾವೆ. ಮಂಗಳ ಗ್ರಹವು ಒಂದು ಮರುಭೂಮಿ ಅಂಗ ಐತಿ. ಮಂಗಳನ ವಿಶೇಷವಾದಂತಹ ಅಧ್ಯಯನವನ್ನು ಕೂಡ ಮಾಡತ್ತಾರೆ. ಈಗ ನೋಡ್ಬೋದು, ಅಲ್ಲಿಯೂ ಕೂಡ ಜೀವಿಗಳ ವಾಸಿಸುವಂತಹ ಗುಣಲಕ್ಷಣಗಳು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ವಿಜ್ಞಾನಿಗಳು ಕೂಡ ಕಂಡುಹಿಡಿದಾರು. ಮುಂದೊಂದು ದಿನ ಬಂತು ಅಂದ್ರೆ ಅಲ್ಲಿಯೂ ಕೂಡ ಎಲ್ಲ ಲಕ್ಷಣಗಳು ಅದಾವು. ಅಲ್ಲೂ ಕೂಡ ನೀರದ, ಗಾಳಿ ಅದ, ಇದೆಲ್ಲ ಐತಿ ಅಂದ್ರೆ ಮಾನವ ಅಲ್ಲಿಗೂ ಕೂಡ ಹೋಗಿ ಜಾಗ ತೊಗೊಂಡು ಅಲ್ಲೂ ಕೂಡ ಮನೆ ಕಟ್ಟುವಂಥ ವ್ಯವಸ್ಥೆ ಮಾಡ್ತಾನೆ. ಅಲ್ಲೂ 30-40 ಸೈಟ್ ಹಾಕವು. ಅಲ್ಲೂ ಲೈಟ್ ಕಂಬ, ನೀರಿನ ನಳ, ಆಮೇಲೆ ಕಿರಾಣಿ ಅಂಗಡಿ, ರಿಲಯನ್ಸ್ ಮಾಟ, ವಿಶಾಲ್ ಮಾಟ ಇವನ್ನೆಲ್ಲ ಮಾಡುವಂಥ ಸಾಧ್ಯತೆ ಹೆಚ್ಚದ. ಅಲ್ಲೂ ಶಾಲೆಗಳ, ಕಾಲೇಜುಗಳ ಆಗಿ ಅಲ್ಲೂ ಇಂದಲ್ಲಿ ನಾಳೆ ಬಡದಾಟ ಐತಿ. ಮನುಷ್ಯ ಸಾಯುವಂಥ ಚಾನ್ಸಸ್ ಕೂಡ ಇರ್ತದೆ. ಆಮೇಲೆ ಅಲ್ಲೂ ಸಮಾಧಿಯಾಗಿ ಗೋರಿಯಾಗಿ ಮಂಗಳ ಗ್ರಹಣು ಒಟ್ಟು ಹಾಳು ಮಾಡುವಂಥ ಒಂದು ವಿಶೇಷವಾದಂತಹ ಒಂದು ಮನುಷ್ಯ ತನ್ನದೇ ಆದಂಥ ಕಾರ್ಯಯೋಜನೆಯನ್ನು ರೂಪಿಸತಾನೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗಬೇಕು ಅನ್ನೋದನ್ನು ನೋಡಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಕಾಯ್ದು. ಇನ್ನು ಗುರುಗ್ರಹದ ಬಂದು ಅಂದರೆ ಸೂರ್ಯನಿಂದ 5ನೇ ಗ್ರಹವಾಗಿದ್ದು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಅಂತೇಳಿ ಕರಿತೇವೆ. 1300 ಭೂಮಿಗಳನ್ನು ತುಂಬುವಷ್ಟು ದೊಡ್ಡದಾಗೈತಿ. ಇದು ಅಮೇಝಿಂಗ್ ಫ್ಯಾಕ್ಟ್. ಇದು ಅಮೇಝಿಂಗ್ ಫ್ಯಾಕ್ಟ್. ನಮ್ಮ ಭೂಮಿ ಎಟ್ಟು ದೊಡ್ಡದು. ನಮ್ಮ ಭೂಮಿ ನೋಡ್ರಿ, ಇಲ್ಲಿಂದ ಎಲ್ಲಿಪ್ಪ ಡೆಲ್ಲಿ ಎಲ್ಲಿ, ಇಲ್ಲಿಂದ ಕಲ್ಕತ್ತಾ ಎಟ್ಟು ದೂರ, ಇಲ್ಲಿಂದ ಅಮೇರಿಕ, ಅಯ್ಯಪ್ಪ ಅಮೇರಿಕ ಎಟ್ಟು ದೂರ, ಚೀನಾ ಎಲ್ಲಿ ಐತಿ, ಚೀನಾದ ಮಾಗೋಡಿ ದೊಡ್ಡದ, ಇಲ್ಲಿಂದ ರಷ್ಯಾ, ಇವು ನಮ್ಮ ಭೂಮಿಯ ಲೆಕ್ಕ ಹರಿವತ್ತ. ಇಂಥ ಭೂಮಿನ 1300 ಗುರುಗ್ರಹದಾಗದು ಇದ್ದು ಅಂದ್ರೆ ನಾವು ಒಬ್ರನ್ನೊಬ್ರು ಭೇಟಿ ಆಗಾಕ ವರ್ಷಗಳು ತೊಗೋತಿದ್ವು. ಯಾವ ಮೂಲಂಗಾರ ಇಲ್ಲೊಬ್ಬನ ಬಿಟ್ಟಿದ್ರಂದ್ರೆ. ಇದನ್ನು ಬೃಹಸ್ಪತಿ ಅಂತೇಳಿ ಕರೀತಾರೆ. ಅಪಾರ ಅನಿಲಗಳಿಂದ ತುಂಬೈತಿ. ಭೂಮಿಯ 3ರಷ್ಟು ವಿಸ್ತಾರವಾದ ದೊಡ್ಡ ಕೆಂಪು ಮಚ್ಚೆಯನ್ನು ಹೊಂದೈತಿ. ಕೆಂಪು ಮಚ್ಚೆ ಐತಿ. ಧೂಳು ಮತ್ತು ಹಿಮದ ಕಣಗಳಿಂದ ಕೂಡೈತಿ. ತೆಳುವಾದ ಉಂಗುರಗಳನ್ನು ಹೊಂದೈತಿ. ಅಕಾರ್ಡಿಂಗ್ ಟು ಒಂದು ಸರ್ವೆ, ಗುರುಗ್ರಹದಲ್ಲಿ ಅರೌಂಡ್ 90 ಉಪಗ್ರಹಗಳದಾವು ಅಂತ ಒಂದು ಸರ್ವೆ ಹೇಳ್ತದೆ. 90ಕ್ಕಿಂತ ಪ್ಲಸ್ ಉಪಗ್ರಹಗಳು. ಬಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು 67, 69 ಅಂತ ಕೊಡ್ತಾರೋ. ಬಟ್ ಪ್ರೆಸೆಂಟ್ ನೀವೇನಾದರೂ ಗೂಗಲ್ನಲ್ಲಿ ನೋಡಿದ್ರು ಅಂದ್ರೆ 90+ ಸ್ಯಾಟಲೈಟ್ಗಳು ಗುರುಗ್ರಹಕ್ಕೆ ನೈಸರ್ಗಿಕವಾಗಿ ಅದಾವು ಅನ್ನೋದು ಒಂದು ವಿಶೇಷ. ಗುರುಗ್ರಹದ 4 ಉಪಗ್ರಹಗಳನ್ನ ನಮ್ಮ ಗೆಲಿಲಿಯೋ ಅವ್ರು ಫೈಂಡ್ ಮಾಡಿದ್ದು ಇನ್ನೂ ಒಂದು ಕೂಡ ವಿಶೇಷ. ಇನ್ನು ಶನಿ ಗ್ರಹಕ್ಕೆ ಹೋದು ಅಂದರೆ ಇದು ಸೂರ್ಯನಿಂದ 6ನೇ ಗ್ರಹವಾಗಿದ್ದು ಈ ಗುರುಗ್ರಹದಂತೆ ಅನಿಲಗಳಿಂದ ಸುತ್ತುವರೆದೈತಿ. ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದೈತಿ. ಉಂಗುರಗಳ ಗ್ರಹ ಅಂಥೇಳಿ ಕರೀತಾರೆ ಇದನ್ನು. ಉಂಗುರಗಳು ಹಿಮ, ಕಲ್ಲು, ಧೂಳಿನಿಂದ ಕೂಡಿರ್ತಾವೆ. ಇದರ ಸುತ್ತಲೂ ಉಂಗುರಗಳಿಂದ ಇದು ವಿಶಿಷ್ಟವಾದಂಥ ಗ್ರಹ ಅಂಥೇಳಿ ಬಂದೈತಿ. ಬಹಳ ಸುಂದರವಾದಂಥ ಗ್ರಹ ಅಂತೇಳಿ ಕರಿಬೋದು ಅದನ್ನು. ಯಾಕಂದರೆ ಉಂಗುರದವಲ್ಲ ನೋಡೋಕೆ ಅಟ್ರಾಕ್ಷನ್ ಲುಕ್ ಅಂತೈತದ. ಇನ್ನು ಯುರೇನಸ್ ಗ್ರಹದ ಬಗ್ಗೆ ಮಾತಾಡೋದಾದ್ರೆ ಸೂರ್ಯನಿಂದ 7ನೇ ಗ್ರಹ ಆಗೈತಿ. ಗುರು ಮತ್ತು ಶನಿ ಗ್ರಹಗಳಂತೆ ಇದು ಕೂಡ ಅನಿಲಗಳಿಂದ ತುಂಬಿದ ಗ್ರಹ ಆಗೈತಿ. ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದು ಉಂಗುರಗಳನ್ನ ಹೊಂದೈತಿ.
ನೀಲಿ ಮತ್ತು ಹಸಿರು ಆಗಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಮಿಥೇನ್ನ ಪ್ರಮಾಣ ಹೆಚ್ಚೈತಿ. ಇಲ್ಲಿ CH4 ನಾವೇನು ಮಿಥೇನ್ ನೈಸರ್ಗಿಕ ಅನಿಲ ಅಂತ ಹೇಳಿ ಕರಿತೀವಲ್ಲ, ಈ ಮಿಥೇನ್ನ ಪ್ರಮಾಣ ಹೆಚ್ಚದ ಯುರೇನಸ್ದಾಗ. ಹಾಗಾಗಿ ಇದನ್ನು ಬ್ಲೂ ಗ್ರೀನ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ, ನೀಲಿ ಹಸಿರು ಗ್ರಹ ಅಂತ ಕೂಡ ಕರೀತಾರೆ ಯುರೇನಸನ್ನು. ಇನ್ನು ನೆಪ್ಚೂನ್ಗೆ ಬಂದು ಅಂದರೆ ಸೌರಮಂಡಲದ 8ನೇ ಗ್ರಹ, ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ಗ್ರಹ, ಯುರೇನಸ್ ಗ್ರಹವನ್ನೇ ಹೋಲುವಂಥ ಗ್ರಹ, ಹೊಳೆಯುವ ನೀಲಿ ಬಣ್ಣ ಐತಿ ನೆಪ್ಚೂನ್ಗೆ. ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವುದರಿಂದ ಶೀತ ಗ್ರಹ ಅಂತೇಳಿ ಕರಿಬೋದು. ಯಾಕಂದ್ರೆ ಸೂರ್ಯನಿಂದ ದೂರ ಐತಿ, ಶಾಖದ ಪ್ರಮಾಣ ಉಷ್ಣದ ಪ್ರಮಾಣ ಅಷ್ಟು ಹೆಚ್ಚು ಬರಂಗಿಲ್ಲ, ಅತ್ಯಂತ ಶೀತ ಗ್ರಹ. ಇಲ್ಲಿ ಗ್ರಹಗಳ ದೈನಂದಿನ ಮತ್ತು ವಾರ್ಷಿಕ ಚಲನೆಯದ ಒಂದು ಪಟ್ಟಿ ಐತಿ, ಇದನ್ನೊಂದು ನೋಡಿಬಿಡೋಣ. ಬುಧ ಗ್ರಹದ ನೋಡ್ರಿ, ದೈನಂದಿನ ಚಲನೆ ಒಂದು ದಿನ ಆಗ್ಬೇಕಂದ್ರೆ 59 ದಿನ ತೊಗೋತದ, ಭ್ರಮಣೆ ಹೆಚ್ಚದ ಇದೆ. ಇನ್ನು ವಾರ್ಷಿಕ ಚಲನೆ ಸ್ಪೀಡ್ ಅದ 82 ದಿನ, ಅಂದ್ರೆ ತನ್ನ ತಾಸು ಸುತ್ತಾಕ 55 ತೊಗೋತೈತಿ, ತನ್ನ ತಾಸು ಸುತ್ತಾಕ 59 ತೊಗೋತೈತಿ, ಸೂರ್ಯನ ಸುತ್ತಾಕ 88 ತೊಗೋತೈತಿ. ಇವು ವಿಚಿತ್ರ ಗ್ರಹ ಇವು. ಶುಕ್ರ ಗ್ರಹ ನೋಡ್ರಿ, ತನ್ನ ತಾಸು ಸುತ್ತಾಕ 243 ದಿನ ಬೇಕಿದಕ್ಕೆ, ಸೂರ್ಯನ ಸುತ್ತಾಕ 225, ಅಂದ್ರೆ ತನ್ನ ತಾಸು ಸುತ್ತದ ಹೆಚ್ಚು, ಸೂರ್ಯನ ಲಘು ಸುತ್ತೈತೆ. ಭೂಮಿದಂತೂ ಗೊತ್ತೈತಿ ನಿಮಗೆ, ಒಂದು ದಿನ 24 ಗಂಟೆ ಅಂದ್ರೆ ಒಂದು ದಿನದಾಗ ತನ್ನ ತಾಸು ಸುತ್ತೋತೈತಿ. 365 ದಿನದಾಗ ಸೂರ್ಯನ ಸುತ್ತಿ ಬರ್ತೈತಿ. ಇದು ವರ್ಷ ಅಂತ ಕರಿತಾವೆ ನಾವು, ಇದಕ್ಕೆ ದಿನ ಅಂತೇಳಿ ಕರಿತಾವೆ. ಇತರ ಪರಿಗಣನೆ ಮ್ಯಾಗ ಎಲ್ಲನೂ ನೋಡತ್ತವ. ಮಂಗಳ ನೋಡ್ರದ ಭೂಮಿಯನ್ನು ಹೋಲುವಂಥ ಗ್ರಹ, ಒಂದು ಸ್ವಲ್ಪ ಸೂರ್ಯನ ಸುತ್ತುವಾಗ. ಇಲ್ಲಿ ಒಂದು ಅವಳಿ ಗ್ರಹ ಅಂತ ಕೇಳ್ತಾರೆ, ಶುಕ್ರನ ಭೂಮಿಯ ಅವಳಿ ಗ್ರಹ. ಯಾಕಂದ್ರೆ ಗಾತ್ರದಲ್ಲಿ ಆಮೇಲೆ ನೋಡಾಕ ಎಲ್ಲ ಭೂಮಿಗಂತೇನೆ ಐತದ. ಮಂಗಳ ಏನು ಭೂಮಿಗಿಂತ ದೊಡ್ಡದ ಗಾತ್ರದಲ್ಲಿ ಮಂಗಳ ಗ್ರಹ. ಪರಿಭ್ರಮಣೆ ಮತ್ತು ಭ್ರಮಣಾವಧಿಯನ್ನು ನೋಡಿದ್ವು ಅಂದ್ರೆ ಸ್ವಲ್ಪ ಭೂಮಿನ ಹೋಲ್ತೈತಿ, 24 ಗಂಟೆ ತೊಗೋತೈತಿ ಒಂದು ದಿನ ಆಗಕ್ಕೆ. ಬಟ್ ಪರಿಭ್ರಮಣೆ ನೋಡಿದ್ವು ಅಂದ್ರೆ ವಾರ್ಷಿಕ ಚಲನೆ ಭೂಮಿಗಿಂತ ಡಬಲ್ ಐತದ, 686 ದಿನ ಬೇಕು ಸೂರ್ಯ ಸುತ್ತಾಗಕ್ಕೆ. ಯಾಕಂದ್ರೆ ಸ್ವಲ್ಪ ದೂರ ಆಕೈತಲ್ಲ, ಹಾಗಾಗಿ ದೂರ ಆಗೋದ್ರಿಂದ ಇನ್ನು ಹಗರ ದೂರ ಹೋಗಕ್ಕೆ ಸ್ಟಾರ್ಟ್ ಆಕಾವ ನೋಡ್ರಿ. ಗುರುಗ್ರಹ ನೋಡ್ರಿ, 10 ಗಂಟೆ ನಮಕ್ಕಿ ಸ್ಪೀಡ್, ಅಂದ್ರೆ ಭೂಮಿನ 24 ಗಂಟೆ ತೊಗೋತೈತಿ ತನ್ನ ತಾನು ಸುತ್ತಾಕ. ಇದು ನಮಕ್ಕಿ ಸ್ಪೀಡ್ 10 ಗಂಟೆ, ಅಂದ್ರೆ ಭೂಮಿ ಒಂದು ದಿನ, ಅಂದ್ರೆ ಭೂಮಿ ತನ್ನ ತಾನು ಸುತ್ತುವಂಥ ಟೈಮ್ದಾಗ ಇದು 2.5 ಟೈಮ್ ಸುತ್ತಿರ್ತೈತಿ ಹಿಂಗೆ. ಇನ್ನು ಸೂರ್ಯನ ಸುತ್ತಾಕ 12 ವರ್ಷ ಬೇಕು ಇದಕ್ಕೆ. ಶನಿ ಇದು 10 ಗಂಟೆ ತೊಗೋತೈತಿ, ಸೂರ್ಯನ ಸುತ್ತಾಕ 29.5 ವರ್ಷ ಬೇಕು. ಯುರೇನಸ್ 17 ಗಂಟೆ ತೊಗೋತೈತಿ ತನ್ನ ತಾಸು ಸುತ್ತಾಕ. ಅಂದರೆ ಇವು ದೊಡ್ಡ ಗ್ರಹಗಳು ಏನದಾವಲ್ಲ, ಇವು 4 ಬಾಹ್ಯ ಗ್ರಹಗಳು, ತನ್ನ ತಾಸು ಸುತ್ತದ ಸ್ಪೀಡ್ ತಿರುಗ್ತಾವೆ. ಸೂರ್ಯನ ಸುತ್ತದ ನೋಡ್ರದ ಅಂದ್ರೆ ದೂರ ಆಕೈತಲ್ಲ ಸೂರ್ಯ, 84 ವರ್ಷ ತೊಗೋತೈತಿ ಯುರೇನಸ್. ನೆಪ್ಚೂನ್ ನೋಡ್ರದ 165 ವರ್ಷ. ನೆಪ್ಚೂನ್ದಾಗ ನಾವೇನಾದ್ರು ಹುಟ್ಟಿದ್ದು ಅಂದ್ರೆ 1 ವರ್ಷ ಆಗ್ಬಿಡ್ದ ಸತ್ತು ಹೋಗಿದ್ದು ನಾವು ಹುಟ್ಟಿ. ಹಿಂಗೆ ಅಂದ್ರೆ ನಮ್ಮ ಆಯುಸ್ ಎಷ್ಟ ಅಂದ್ರೆ 1 ವರ್ಷ ಅಲ್ಲ ನಮ್ಮದು. ನೆಪ್ಚೂನ್ದಾಗ ನಾವೇನಾರು ಇದ್ದು ಅಂದ್ರೆ 165 ವರ್ಷಕ್ಕೆ ನೆಪ್ಚೂನ್ದಾಗ 1 ವರ್ಷ ಇದ್ದಂಗೆ ಅದ. ಭೂಮಿ ಮ್ಯಾಗ ಏನು 165 ವರ್ಷ ನಡೀತಿತ್ತು, ಅದು ನೆಪ್ಚೂನ್ದಾಗ 1 ವರ್ಷ. ಯಾಕಂದ್ರೆ 1 ವರ್ಷದ ಪರಿಕಲ್ಪನೆಯನ್ನು ಸೂರ್ಯನ ಸುತ್ತುದು ಅಂತೇಳಿ ತಿಳ್ಕೊಳತ್ತವ ನಾವೀಗ. ಸೂರ್ಯನ ಸುತ್ತಾಕ 165 ವರ್ಷ ಬೇಕಾದಕ್ಕೆ, ಅಂದ್ರೆ ಅಲ್ಲಿ ಆ ಗ್ರಹದಾಗ 1 ವರ್ಷ ಅದ. 165 ವರ್ಷ ಅಂದ್ರೆ ಸೂರ್ಯನ ಸುತ್ತಿ ಬರೋದು. ನೀ ಎಷ್ಟು ವರ್ಷ ಇದ್ದಿಲ್ಲ ನೀ ಅಂದ್ರೆ ಅರ್ಧ ವರ್ಷ ಇದ್ದೀನಿ ಅನ್ನೋದಾಕಿತ್ತು ಅಲ್ಲಿ. ಯಾಕಂದ್ರೆ ನಾವು ಆಗ 80-70 ವಯಸ್ಸಿಗೆ ಸಾಯ್ತಿದ್ವನ. ಎಷ್ಟು ವರ್ಷ ಇದ್ದಿರಲಿ ಅಂದ್ರೆ ಇನ್ನೂ 1 ವರ್ಷ ಆಗಿತ್ತು ಅಂದ್ರೆ ಹಿಂಗಾಕಿತ್ತು ನಾವೇನಾದ್ರು ನೆಪ್ಚೂನ್ದಾಗಿದ್ದು ಅಂದ್ರೆ. ಇನ್ನು ಕ್ಷುದ್ರ ಗ್ರಹಗಳ ಬಗ್ಗೆ ನೋಡೋಣ. ಅನಿಯತ ಆಕಾರದ ಶಿಲೆಯಂಥ ಆಕಾಶಕಾಯಿಗಳನ್ನ ಕ್ಷುದ್ರ ಗ್ರಹಗಳಂತೇಳಿ ಕರಿತಾವೆ. ಇವು ಕೂಡ ಸೂರ್ಯನನ್ನು ಸುತ್ತ ಹಾಕ್ತಿರ್ತಾವೆ. ಮಂಗಳ ಮತ್ತು ಗುರುಗ್ರಹದ ನಡುವೆ ಇರ್ತಾವೆ. ನೀವು ಇದನ್ನು ನೆನ್ಪಿಟ್ಕೋಬೋದು, ಮಗು ಅಂತ ನೆನ್ಪಿಡ್ಬೇಕು. ಕ್ಷುದ್ರ ಗ್ರಹ ಕೂಡ ಮಗು ಅಂದರೆ ಮಂಗಳ ಮತ್ತು ಗುರುಗ್ರಹದ ನಡುಕಿರುವಂಥ ಗ್ರಹಗಳು ಮಗು. ಆಕಾಶಕಾಯಿಗಳು ಸೂರ್ಯನ ಸುತ್ತುವ ನಿರ್ದಿಷ್ಟ ಪಥವನ್ನು ಕಕ್ಷೆ ಅಂತೇಳಿ ಕರೀತಾರೆ, ನಿಮ್ಗೆ ಆಲ್ರೆಡಿ ಗೊತ್ತದ. ಇನ್ನು ಧೂಮಕೇತುಗಳ ಬಗ್ಗೆ ಮಾಡ್ಕೋಬೇಕಂದ್ರೆ, ಧೂಮಕೇತುಗಳು ಹಿಮಮಯ ಆಕಾಶಕಾಯಿಗಳಾಗಿದ್ದು ಅವು ಅನಿಲ ಅಥವಾ ಧೂಳಿನ ಕಣಗಳನ್ನು ಬಿಡುಗಡೆ ಮಾಡ್ತಿರ್ತಾವೆ. ಇಲ್ಲಿ ಕಾಣುತ್ತದೆ ನಿಮಗೆ ಧೂಮಕೇತು ಹೆಂಗಿರ್ತದೆ ಅಂಥೇಳಿ. ಸೂರ್ಯನನ್ನು ಸುತ್ತಿರ್ತಾವೆ. ಧೂಮಕೇತುಗಳು ಸೂರ್ಯನ ಹತ್ತಿರ ಬಂದಾಗ ಅನಿಲ ಮತ್ತು ಧೂಳಿನಿಂದ ಕೂಡಿದ ಉದ್ದ ಬಾಲಗಳನ್ನು ಪಡಿತಾವೆ. ಇವುಗಳನ್ನು ರಾತ್ರಿಯ ವೇಳೆಯಲ್ಲಿ ನಾವು ನೋಡ್ಬೋದು. 76 ವರ್ಷಕ್ಕೊಮ್ಮೆ ಹ್ಯಾಲಿ ಅನ್ನುವಂಥ ಧೂಮಕೇತು ಕಾಣಿಸ್ಕೊಳ್ತದೆ. 76 ಇಯರ್ಸ್ಗೊಮ್ಮೆ ಕೆಲವು ಧೂಮಕೇತುಗಳು ನಿಗದಿತವಾಗಿ ಕಾಣಿಸ್ಕೊಳ್ತಾವೆ. ಇದು 76 ವರ್ಷಕ್ಕೊಮ್ಮೆ ಹ್ಯಾಲಿಪೆಕ್ಸ್ ಕಾಣಿಸ್ತೈತಿ. ಈ ಹಿಂದಂತ ನೋಡಿದ್ವು ಅಂದ್ರೆ 1986 ಕಾಣಿಸುತ್ತೆ. 86 ಕಾಣಿಸುತ್ತೆ. ಇದಕ್ಕಿನ್ನು 76 ಕೂಡಿಸಿದ್ವು ಅಂತ ತಿಳ್ಕೊರೆ. 6 12 12, 8 8 16, 19 ಅಂದರೆ 2062 ಕಾಣ್ತೈತಿ. ಅದು ನಾವು ಇರ್ತಾವೆ ಇಲ್ಲೋ ಡೌಟ. ಇದ್ದು ಅಂದರೆ ನೋಡಕ್ಕೆ ಬರ್ತೈತಿ.
ಹ್ಯಾಲಿ ಧೂಮಕೇತುವನ್ನು ಪ್ರತಿ 76 ವರ್ಷಕ್ಕೊಮ್ಮೆ ಕಾಣ್ತದೆ. 2062ನೇ ಇಸ್ವಿಯಾಗ ಕಾಣಬಹುದು ನಮಗೆ. ಓಕೆ, ಇನ್ನು ನಮ್ಮ ಚಂದ್ರನ ಬಗ್ಗೆ ಮಾತಾಡೋಕ್ಕಾಗಬೇಕಲ್ಲ. ಭೂಮಿಯ ನೈಸರ್ಗಿಕ ಏಕೈಕ ಉಪಗ್ರಹ ಚಂದ್ರ. ಭೂಮಿಯಿಂದ 3,84,400 ಕಿಲೋಮೀಟರ್ಗಳಷ್ಟು ದೂರದಾನು. ಒಬ್ಬೊಬ್ಬರು ಅಂತಿರ್ತಾರೆ, ಪ್ರಿಯೇ ನಿನಗೆ ಚಂದ್ರನನ್ನು ತಂದು ಕೊಡಲಿ ಅಂತೇಳಿ. ಈ ಮಗ ಇಲ್ಲೇ 10 ಕಿಲೋಮೀಟ್ರ್ ಹೋಗಕ್ಕೆ ಸುಸ್ತಾಕಾಣಿವ. ಇನ್ನು 3,84,400 ಕಿಲೋಮೀಟ್ರ್ ದೂರ ಇರ್ತಾವನು ಚಂದ್ರನ ತರುವುದ, ಅವಳಿಗೆ ಕೊಡೋದ, ಅದೆಲ್ಲವೂ ಕೂಡ ಒಂದು ಉತ್ಪ್ರೇಕ್ಷೆ. ಅದು ಅಂಥದ್ದು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಅದಾಗೋದೂ ಇಲ್ಲ. ನೀವು ಮಾಡ್ತಾನಂದ್ರು ಸುಮ್ಮನೆ ಅದನ್ನು ಅನ್ನೋದ, ಅವರನ್ನು ಖುಷಿಪಡಿಸೋದ, ಇದೊಂಥರ ಊಹೆಗೂ ನಿಲುಕದ್ದು. ಗ್ರಹದ ಸುತ್ತು ಹಾಕುವ ಆಕಾಶಕಾಯವೇ ಉಪಗ್ರಹವಾಗಿರ್ತದೆ. ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಭೂಮಿಯ ಸುತ್ತುತ್ತಿರ್ತಾನೆ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ. ರಾತ್ರಿ ವೇಳೆ ಸೂರ್ಯನ ಬೆಳಕನ್ನು ಪಡೆದು ನಾವು ಪ್ರತಿಫಲಿಸನೆ ಅಂದ್ರೆ ರಾತ್ರಿ ಬೆಳಕೈತಿ ಅಂದರೆ ಹೆಂಗೆ ಪ್ರೊಸೆಸ್ ಇದು ಭೂಮಿದ. ಇಲ್ಲಿ ಸೂರ್ಯ ಇರ್ತಾನೆ, ಇಲ್ಲೆಲ್ಲೋ ಚಂದ್ರ ಇರ್ತಾನೆ. ಸೂರ್ಯನಿಂದ ಬಂದಂಥ ಬೆಳಕು ಚಂದ್ರನಿಗೆ ಪ್ರತಿಫಲನ ಹೊಂದಿ ಭೂಮಿಯ ಈ ಭಾಗಕ್ಕೆ ಬೆಳಕು ಕೊಡ್ತಿರ್ತೈತೆ ಅದು. ಅಂಡರ್ಸ್ಟ್ಯಾಂಡ್? ಹಾಗಾಗಿ ಇಲ್ಲಿ ಸೂರ್ಯನಿಂದ ಈ ಭಾಗ ಬೆಳಕಾಗಿರ್ತೈತಿ, ಈಚೆ ಕಡೆ ಸೂರ್ಯನ ಬೆಳಕು ಬರಂಗಿಲ್ಲ. ಹಿಂಗೆ ಈ ಪ್ರೊಸೆಸ್ದಾಗ ಟ್ರಯಾಂಗಲ್ ಪ್ರೊಸೆಸ್ದಾಗ ಈ ಕಡೆ ಬೆಳಕು ಹಾಕಿರ್ತೈತಿ, ಕಡಿಮೆ ಬೆಳಕು ಇರ್ತೈತಿ. ಇದನ್ನು ನಾವೇನಂತ ಕರಿತಾವೆ ಅಂದ್ರೆ ಕತ್ತಲಾಗ ಸ್ವಲ್ಪ ಬೆಳಕು ಬೆಳದಿಂಗಳಾಗೈತಿ ಅಂತೇಳಿ. ಅಂದ್ರೆ ಸೂರ್ಯನಿಂದ ರಿಫ್ಲೆಕ್ಟಿವ್ ಲೈಟ್ ಅದ, ಚಂದ್ರಗೆ ಬಡದು ಚಂದ್ರನಿಂದ ಬರುವಂಥ ಲೈಟ್ ಅದ. ನೋಡ್ರಿ ಹೆಂಗೆ ನಮ್ಮ ಜಗತ್ತರ ಹೆಂಗೈತಂತ ಅಷ್ಟು. ಇನ್ನು ಚಂದ್ರನ ಚಲನೆಯನ್ನು ನೋಡೋದಾದರೆ ಚಂದ್ರನಿಗೆ 2 ವಿಧದ ಚಲನೆ ಅದಾವೆ. ತನ್ನ ಅಕ್ಷದಲ್ಲಿ ಸುತ್ತುವಂಥ ಅಕ್ಷಭ್ರಮಣ, ಇನ್ನೊಂದು ಭೂಮಿಯ ಸುತ್ತುವಂಥ ಪರಿಭ್ರಮಣ. ಓಕೆ, ಚಂದ್ರನ ಅಕ್ಷಭ್ರಮಣ 27 ದಿನ, ಪರಿಭ್ರಮಣ 29 ದಿನ. ಇನ್ನು ಚಂದ್ರನು ಭೂಮಿಯ ಸುತ್ತುತ್ತಿರುವಾಗ ಸೂರ್ಯನ ಸಂಬಂಧಿತ ಸ್ಥಾನ ರಾತ್ರಿಯಿಂದ ರಾತ್ರಿಗೆ ಬದಲಾಗ್ತಿರ್ತದೆ. ಈ ಕಲೆಗಳನ್ನು ಕಾಣ್ತಾವೆ ನಾವು. ಆ ಕಲೆಗಳು ಇದು ಚಂದ್ರನ ಕಲೆಗಳು ಅಂತೇಳಿ ಕರಿತಾವೆ. ಅದಕ್ಕೆ ಚಂದ್ರನು ಪೂರ್ತಿಯಾಗಿ ಕತ್ತಲೆಯಲ್ಲಿ ಇದ್ದಾಗ ಅದನ್ನು ಅಮಾವಾಸ್ಯೆ ಚಂದ್ರ ಅಂತ ಕರಿತೇವೆ. ಪೂರ್ತಿಯಾಗಿ ಬೆಳಕಿಗೆ ಬಂದ ಅಂದ್ರೆ ಅದನ್ನು ಹುಣ್ಣಿಮೆ ಚಂದ್ರ ಅಂತ ಕರಿತೇವೆ. ಇಷ್ಟ ಮತ್ತೇನಿಲ್ಲ. ಒಂದು ದಿನ ಅಂದ್ರೆ ಭೂಮಿಯ ಅಕ್ಷನ ತಾನೇ ತಿರುಗಳು ಬೇಕಾಗುವಂಥ ಅವಧಿಯ ದಿನ ಆಗಿರ್ತದೆ. ವರ್ಷ ಅಂದ್ರೆ ಸೂರ್ಯನ ಸುತ್ತುವಂಥ ಅವಧಿ. ಒಂದು ತಿಂಗಳಂದ್ರೆ ಚಂದ್ರನು ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕಲು ಬೇಕಾಗುವಂಥ ಅವಧಿ. ಒಂದು ತಿಂಗಳ ಅಥವಾ ಮಾಸ, ಇದೇ ನೋಡಿದ್ರಲ್ಲ ನಾವು 29 ಪಾಯಿಂಟ್ ಸಮಥಿಂಗ್ ಡೇಸ್ ತೊಗೋತಾನು, ಅದನ್ನ ನಾವು ತಿಂಗಳ ಅಂತೇಳಿ ಕರಿತೇವೆ. ಇಷ್ಟ ಒಂದಕ್ಕೊಂದು ಸಂಬಂಧದ. ಇನ್ನು ಸೂರ್ಯ ಮತ್ತು ಅದರ ಸುತ್ತುವ ಆಕಾಶಕಾಯಗಳ ಸಮೂಹಕ್ಕೆ ಸೌರವ್ಯೂಹ ಅಂತೇಳಿ ಕರಿತೇವೆ. ಮಂಗಳ ಗ್ರಹದ 2 ನೈಸರ್ಗಿಕ ಉಪಗ್ರಹ ಅಂದರೆ ಫೋಬೋಸ್ ಮತ್ತು ಡೈಮೋಸ್. ಮಂಗಳ ಗ್ರಹಕ್ಕೆ 2 ನೈಸರ್ಗಿಕ ಉಪಗ್ರಹ ಅದಾವು. ನಮ್ಮಿಂದ್ರನ ಸ್ಟಾರ್ಟ್ ಆಕಾವ. ಭೂಮಿಗೆ 1 ನೈಸರ್ಗಿಕ ಉಪಗ್ರಹ. ನಮ್ಕಿ ಮೊದಲಿರುವಂಥ ಗ್ರಹ ಬುಧ ಶುಕ್ರ ಏನದಾವಲ್ಲ, ಇವು ಉಪಗ್ರಹಗಳಿಲ್ಲ. ಬುಧಕ್ಕೆ ಶುಕ್ರಕ್ಕೆ ಉಪಗ್ರಹಗಳೇ ಇಲ್ಲ. ಭೂಮಿಯಿಂದ ಸ್ಟಾರ್ಟ್ ಆಕಾವ. ನಮ್ಮ ಭೂಮಿಗೆ 1 ನೈಸರ್ಗಿಕ ಮಂಗಳಕ್ಕೆ ನೋಡ್ರೆ 2 ನೈಸರ್ಗಿಕ ಉಪಗ್ರಹ. ಹಂಗೆ ಮುಂದೆ ಗುರು ಕೂದು ಅಂದ್ರೆ 90 ಗಂಟಲೆ ಅದಾವೆ. ಹಿಂಗೆ ಇಲ್ಲಿ ಕೊಟ್ಟ ನೋಡ. ಗುರುಗ್ರಹಕ್ಕೆ 67ಕ್ಕೂ ಹೆಚ್ಚು ನೈಸರ್ಗಿಕ ಉಪಗ್ರಹ. ಇತ್ತೀಚಿನ ವರದಿ ಪ್ರಕಾರ 90 ಹೆಚ್ಚು ದಾಟ್ಯಾವಂತವು. ಶನಿ ಗ್ರಹಕ್ಕೆ 62ಕ್ಕಿಂತಲೂ ಹೆಚ್ಚಿನ ನೈಸರ್ಗಿಕ ಉಪಗ್ರಹಗಳದಾವು. ಇವು ಹೆಚ್ಚು. ಗುರುಗ್ರಹ ಹೈಯೆಸ್ಟ್ ಉಪಗ್ರಹಗಳನ್ನ ಹೊಂದಿದ್ದಂದರೆ. ಯುರೇನಸ್ ಗ್ರಹಕ್ಕೆ 27 ನೈಸರ್ಗಿಕ ಉಪಗ್ರಹ. ನೆಪ್ಚೂನ್ಗೆ 14 ನೈಸರ್ಗಿಕ ಉಪಗ್ರಹಗಳದಾವು. ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ಉಪಗ್ರಹಗಳಿಲ್ಲ. ಭಾಳ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ ಕೇಳ್ತಾರೆ ಇದನ್ನು. ಯಾವ ಗ್ರಹಗಳಿಗೆ ಉಪಗ್ರಹ ಇಲ್ಲ ಅಂತೇಳಿ. ಬುಧ ಮತ್ತು ಶುಕ್ರಕ್ಕೆ ಇಲ್ಲ. ಇದುವರೆಗೂ ತಿಳಿದಂತೆ ಜೀವಿಗಳು ಕಂಡುಬರುವ ಏಕೈಕ ಗ್ರಹ ಭೂಮಿ. ವಿವಿಧ ಉದ್ದೇಶಗಳಿಗಾಗಿ ಮಾನವನು ನಿರ್ಮಿಸಿದ ಅನೇಕ ಕೃತಕ ಉಪಗ್ರಹಗಳು ಭೂಮಿಯನ್ನು ಸುತ್ತುತ್ತಾವು. 100%. ಭಾರತ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಆರ್ಯಭಟ ಅಂತ ಹೆಸರಾಗ್ತದ. 1975 ಒಳಗೆ ಆರ್ಯಭಟ ಭಾರತದ ಪ್ರಪ್ರಥಮ ಉಪಗ್ರಹವಾಗೈತಿ. ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ನೀಲ್ ಆರ್ಮ್ಸ್ಟ್ರಾಂಗ್. ಇನ್ನು 1969 ಒಳಗೆ ನೀಲ್ ಆರ್ಮ್ಸ್ಟ್ರಾಂಗ್ US ಅಪೋಲೋ ರಾಕೆಟ್ನ ಮೂಲಕ ಹೋಗಿ ಚಂದ್ರನ ಮ್ಯಾಗ ಕಾಲಿಡ್ತಾನೆ. ಇವ್ನ ಜೊತೆ 3 ಮಂದಿ ಹೋಗಿರ್ತಾರೆ. ಆರ್ಮ್ಸ್ಟ್ರಾಂಗ್ ಒಬ್ಬ ಇರಂಗಿಲ್ಲ, 3 ಮಂದಿ ಇರ್ತಾರೆ. ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅನಿಲ ದೈತ್ಯ ಗ್ರಹಗಳಂತೇಳಿ ಕರೀತಾರೆ. ಇವು ಅನಿಲ ಇರುವಂಥ ದೊಡ್ಡ ಗ್ರಹಗಳು. ಗುರು ದೊಡ್ಡದ, 2nd ಗ್ರಹ ಶನಿ, 3rd ಯುರೇನಸ್, 4ನೇದ ನೆಪ್ಚೂನ್. ದೊಡ್ಡ ಗ್ರಹ ಇವು, ಅನಾಹುತ ದೊಡ್ಡ. ನೋಡ್ರಲ್ಲ, ಗುರುಗ್ರಹದಾಗ 1300 ಭೂಮಿ ಹಿಡಿತಾವಂದ್ರೆ ಏನಿದೆ, ಅನಾಹುತದ. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿ ತನಕ ನಾವು ವಿಶೇಷವಾಗಿ ಬಾಣಂಗಳದ ಬಗ್ಗೆ ತಿಳಿದುಕೊಂಡಿವಿ. ಎಷ್ಟು ಬೇಕಷ್ಟು PSTRಗೆ ಮಾಹಿತಿ ಇದಾಗಿತ್ತು.
ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಇನ್ನೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ನಿಮ್ಮ ಮುಂದೆ ಬರ್ತೀನಿ. ಇವೆಲ್ಲವೂ ಕೂಡ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಮಾಹಿತಿ ಇದೆ. ಈ ಪಿ ಡಿ ಎಫ್ ನಂದು ಪಿ ಡಿ ಎಫ್ ಅಲ್ಲಿದೆ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಪಿ ಡಿ ಎಫ್ ಆಗಿದೆ. ಅದರೊಳಗಿರುವಂಥ ವಿಶೇಷಾಂಶಗಳನ್ನಷ್ಟ ಮಂಡ್ ವಿಷಯ ಅಲ್ಲ, ಬೇಕಾದದ್ದು ಫೋಕಸ್ಡ್ ಅಂಶಗಳನ್ನಷ್ಟ ತೊಗೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಈ ವಿಡಿಯೋ. ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ, ನೀವು ಕೂಡ ನೋಡಿರಿ, ಒಂದು ಬಿಟ್ಟು 2 ಸತ ನೋಡಿರಿ, ನೋಟ್ಸ್ ಮಾಡ್ಕೊಳ್ರಿ. ನಾಳೆ ಇದರಿಂದ 100% ಪ್ರಶ್ನೆಗಳು ಬರ್ತಾವೆ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಬಿಟ್ಟು ಮತ್ತೆಲ್ಲಿಯೂ ಪ್ರಶ್ನೆ ಹಾಕಂದು ಅವಂಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ದಾನೂ ಹಾಕ್ತಾನು. ಪಿ ಎಸ್ ಟಿ ಆರ್ ಬರೋದ್ರೊಳಗಾಗಿ 10ನೇ ತರಗತಿವರೆಗಿನ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಮುಗಿಸ್ಕೊಡುವಂಥ ಜವಾಬ್ದಾರಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಇರ್ತದೆ. ಯಾರು ಸಬ್ಸ್ಕ್ರೈಬರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಏನಾದರೂ ವಿಡಿಯೋ ಬಿಟ್ಟನೆ ಅಂದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೋಡಿ ನೋಟ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಪರೀಕ್ಷೆಗೆ ಅಣಿಗೊಳಿಸ್ರಿ. ನಿಮ್ಮನ್ನು ನೀವು ನಾಳೆ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡು ಸರ್ಕಾರಿ ಶಿಕ್ಷಕನಾಗಿ ಆಯ್ಕೆಗೊಳ್ಳೋದ್ರ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ನ ಕೀರ್ತಿಯನ್ನು ಹೆಚ್ಚಿಸ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.